ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಶ್ರೀ ಸಿದ್ಧಗಂಗಾ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಆಶೀರ್ವಚನ ದಯಪಾಲಿಸಬೇಕು ಅಂತೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆವಾಲೊಳಗೆ ತುಪ್ಪವ ಕಂಪಿಲದಂತಿರಿಸಿದೆ, ಶರೀರದ ಆತ್ಮನ ನಾರು ಕಾಣದಂತಿರಿಸಿದೆ, ನೆನೆಸಿದ ಭೇದಕ್ಕೆ ಬೆರಗಾದನೆಯ ರಾಮನಾಥ. ಬಸವಾದಿ ಪ್ರಮತರನ್ನು, ಪೂಜ್ಯ ಗುರುದೇವರನ್ನು ಹನುಮಂದಲ್ಲಿ ಸ್ಮರಿಸ್ಕೊಳ್ತಾ ಲಿಂಗೈಕ್ಯ ತಾಯಿ ರುದ್ರಮ್ಮನವರನ್ನ ಸ್ಮರಿಸಿ ಈ ಸಮಾರಂಭದ ಸಾನ್ನಿಧ್ಯ ವಹಿಸಿದ ಶಿವಾನುಭವ ಚರಮೂರ್ತಿ ಬೆಲಿಮಠದ ಶಿವರುದ್ರ ಮಹಾಸ್ವಾಮಿಯವರಲ್ಲಿ, ಕನಕಪುರ ದೇಗುಲ ಮಠದ ಚನ್ನಬಸವ ಮಹಾಸ್ವಾಮಿಯವರಲ್ಲಿ, ವೇದಿಕೆಯ ಚಕ್ರವಾವಿ ಶ್ರೀಗಳವರಲ್ಲಿ ಹಾಗೂ ಉಳಿದ ಎಲ್ಲ ಪೂಜ್ಯ ಶ್ರೀಗಳಲ್ಲಿ ಶರಣ ಸಮರ್ಪಿಸುತ್ತಾ ಈ ಕುಟುಂಬದ ಹಿರಿಯರು ನಮ್ಮ ಮಠದ ಶ್ರೀಮಠದಲ್ಲಿ ನಮ್ಮ ಪರಮ ಪೂಜ್ಯರಿಗೆ ಅತ್ಯಂತ ಆತ್ಮೀಯರಾಗಿ ಸೇವೆಯನ್ನು ಸಲ್ಲಿಸಿರುವ ಶ್ರೀ ಮಲವೀರಯ್ಯನವರೇ ಹಾಗೂ ವೇದಿಕೆಯಲ್ಲಿರುವಂತಹ ನಮ್ಮ ರುದ್ರಮ್ಮನವರ ಅತ್ಯಂತ ಎರಡು ಕಣ್ಣುಗಳಂತೆ ನಿಜವಾದ ರತ್ನಪ್ರಾಯರಾಗಿ ಇವತ್ತು ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ಕೊಡ್ತಾ ಇರುವಂತಹ ಹಿರಿಯರಾಗಿರುವ ಜಯಶಂಕರ್ ಅವರೇ ಮತ್ತು ಅವರ ಕುಟುಂಬದವರೇ ಹಾಗೂ ಕರುಣೇಶ್ವರವರೇ ಅವರ ಕುಟುಂಬದವರೇ ಎಲ್ಲ ಆತ್ಮೀಯರೇ ತಾಯಂದಿರೇ, ಇಂದು ನಾವೆಲ್ಲರೂ ಕೂಡ ಲಿಂಗೈಕ್ಯ ರುದ್ರಮ್ಮನವರ ಸಂಸ್ಮರಣೆಯ ಪವಿತ್ರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹ ಅವರು. ಈಗಾಗಲೇ ಮಾತನಾಡಿದ ಉಭಯ ಶ್ರೀಗಳವರು ಕೂಡ ರುದ್ರಮ್ಮ ತಾಯಿಯವರ ವ್ಯಕ್ತಿತ್ವವನ್ನು ಕುರಿತು 4 ಮಾತುಗಳನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದಾರೆ. ಅವರು ಒಂದು ಕುಗ್ರಾಮದಲ್ಲಿ ಇದ್ದಂತಹ ಅವರು, ಬಹುಶಃ ಬಿಳಿದಾಳೆ ಗ್ರಾಮವನ್ನು ಇಲ್ಲಿ ಭಾಳಷ್ಟು ಜನ ನೋಡಿದಾರೋ ಇಲ್ಲವೋ ಗೊತ್ತಿಲ್ಲ, ಇವತ್ತು ಕೂಡ ಬಸ್ ಹೋಗ್ತದೋ ಇಲ್ವೋ ಗೊತ್ತಿಲ್ಲ ಊರಿಗೆ. ಈಗಿನ ಈ ಕಾಲದಲ್ಲೇ ಬಸ್ಗಳ ವ್ಯವಸ್ಥೆ ಇಲ್ಲದೆ ಇರುವಂತಹ ಒಂದು ಹಳ್ಳಿಯಿಂದ ಬಂದಂಥ ಒಂದು ತಾಯಿ ಇಷ್ಟೆಲ್ಲ ಮಕ್ಕಳನ್ನು ಓದಿಸಿ ಎಷ್ಟು ಎತ್ತರಕ್ಕೆ ಬೆಳೆಸಿದಾಳೆ ಅಂದರೆ ಆ ತಾಯಿಯ ಸಾಧನೆ ಎಷ್ಟು ಅಂತ ಹೇಳಿದ್ರೆ ನಾವು ಊಹೆ ಮಾಡೋದಕ್ಕೂ ಸಾಧ್ಯ ಆಗದಿರುವಂಥ ಎತ್ತರದ ಸಾಧನೆಯನ್ನು ತಾಯಿ ರುದ್ರಮ್ಮನವರು ಬದುಕಿನಲ್ಲಿ ಮಾಡಿದ್ದಾರೆ ಅಂತೇಳಿ ಹೇಳಬೇಕಾಗಿರುವಂಥದ್ದು. ಇವತ್ತು ನೋಡಿ, ನಮ್ಮ ಜೀವನದಲ್ಲಿ ನಾವು ಯಾರಿಗೆ ಮೊದಲು ನಾವು ಧನ್ಯತೆ ಭಕ್ತಿ ಶ್ರದ್ಧೆ ಇಟ್ಕೊಳ್ಬೇಕು ಅಂದರೆ ತಾಯಿ ಮೊದಲು, ತಂದೆ ಆಮೇಲೆ, ಗುರು ಮೂರನೇದು ಅಂತ ಹೇಳ್ತಾ ಇದ್ದಾರೆ. ಒಂದು ಮಾತನ್ನು ಹೇಳ್ತಾರೆ, ಉಪಾಧ್ಯಾಯಾನ್ ದಶ ಆಚಾರ್ಯ ಆಚಾರ್ಯಾಣಾಂ ಶತಂ ಪಿತ ಸಹಸ್ರಂತ ಪಿತೃನ್ಮಾತ ಗೌರವೇಣ ಅತಿರಿಚ್ಯತೆ ಅಂತ ಹೇಳ್ತಾರೆ. ಉಪಾಧ್ಯಾಯಕ್ಕಿಂತ ಒಬ್ಬ ಆಚಾರ್ಯನಿಗೆ 10 ಪಟ್ಟು ಗೌರವ ಅಂತೆ. ಆ ಆಚಾರ್ಯನಿಗಿಂತಲೂ ಕೂಡ 10 ಪಟ್ಟು ಗೌರವ, ಇನ್ನು 100 ಪಟ್ಟು ಗೌರವ ತಂದೆಗೆ ಕೊಡಬೇಕಂತೆ. ಆ ತಂದೆಗಿಂತಲೂ ಕೂಡ 1000 ಪಟ್ಟು ಗೌರವ ಯಾರಿಗೆ ಕೊಡಬೇಕು ಅಂದರೆ ಹೆತ್ತ ತಾಯಿಗೆ ಕೊಡಬೇಕು ಅನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ. ಅಂದರೆ ಬದುಕಿನಲ್ಲಿ ತಾಯಿಯ ಸ್ಥಾನ ಅತ್ಯಂತ ಶ್ರೇಷ್ಠವಾಗಿರುವಂತಹದ್ದು. ಪ್ರತಿಯೊಂದು ಪ್ರಕೃತಿಯಲ್ಲಿರ್ಬೋದು, ಯಾವುದೇ ಇರ್ಬೋದು, ಪ್ರತಿಯೊಂದು ಜೀವಿಯೂ ಕೂಡ ಇವತ್ತು ನಾವೆಲ್ಲ ಬಾಳಿ ಬದುಕ್ತೇವೆ ಅಂತಂದರೆ ಅದಕ್ಕೆ ಮೊದಲು ಕೊಡುಗೆ ಕೊಡುವಂತಹವಳು ತಾಯಿಯ ನಮಗೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಯಾಕೆ ಅಂತಂದರೆ ಜನ್ಮವನ್ನು ಕೊಟ್ಟು ಕಾಪಾಡುವಂತಹ ಕೆಲಸವನ್ನು ತಾಯಿ ಮಾಡ್ಕೊಂಡು ಬರೋದ್ರಿಂದಾಗಿ ಆ ತಾಯಿಗೆ ಅತ್ಯಂತ ಎತ್ತರದ ಸ್ಥಾನವನ್ನು ಭಾರತೀಯ ಸಂಸ್ಕೃತಿಯಲ್ಲಿ ನಾವೆಲ್ಲ ಕೊಟ್ಕೊಂಡು ಬಂದಿದ್ದೇವೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅನ್ನುವಂತಹ ಮಾತನ್ನು ನಾವೆಲ್ಲರೂ ಕೇಳ್ತಾ ಇರ್ತೇವೆ. ಅದಕ್ಕಾಗಿ ನಾವಷ್ಟೇ ಅಲ್ಲ, ಪಾಶ್ಚಿಮಾತ್ಯರು ಕೂಡ ತಾಯಿಯ ಬಗ್ಗೆ ಅಷ್ಟು ಗೌರವವನ್ನು ಇಟ್ಕೊಂಡಿದ್ದಾರೆ. ನೀವೆಲ್ಲ ಹೇಳಿದಾಗೆ ರೂಡಿಯಾರ್ಡ್ ಕಿಪ್ಲಿಂಗ್ ಅನ್ನುವಂತಹ ಒಂದು ಮಾತು ಹೇಳ್ತಾನೆ, ಗಾಡ್ ಕುಡ್ ನಾಟ್ ಬಿ ಎವ್ರಿವೇರ್ ಆ್ಯಂಡ್ ದೇರ್ ಫೋರ್ ಹಿ ಮೇಡ್ ಮದರ್ಸ್ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾನೆ. ದೇವರು ಎಲ್ಲ ಕಡೆ ಇರೋಕ್ಕಾಗಲಿರುವಂತೆ ಅದಕ್ಕೆ ತಾಯಿಯನ್ನು ಸೃಷ್ಟಿ ಮಾಡ್ದ ಅನ್ನುವಂತಹ ಮಾತನ್ನು ಅವ್ರು ಹೇಳ್ತಾರೆ. ಆ ದೃಷ್ಟಿಯಿಂದ ಇವತ್ತು ರುದ್ರಮ್ಮನವರು ಒಬ್ಬ ಮಹಿಳೆಯಾಗಿ, ತಾಯಿಯಾಗಿ ತನ್ನ ಕರ್ತವ್ಯವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಿರ್ವಹಿಸಿ 98 ವರ್ಷಗಳ ಜೀವನವನ್ನು ಸಾಗಿಸಿ 99 ವರ್ಷಕ್ಕೆ ಕಾಲಿಟ್ಟು ಇವತ್ತು ಇನ್ನು 2 ವರ್ಷ ಕಳೆದಿದ್ದರೆ ಅವರು ಶತಾಯುಷಿಗಳಾಗ್ತಾಯಿದ್ರು. ಒಟ್ಟಿನಲ್ಲಿ ಶತಾಯುಷಿಗಳ ಹತ್ತಿರಕ್ಕೆ ಬಂದು ಇವತ್ತು ಪೂರ್ಣ ಜೀವನವನ್ನು ಸಾಗಿಸಿ ಇವತ್ತು ನಮ್ಮನ್ನು ಭೌತಿಕವಾಗಿ ಅಗಲಿರುವಂತಹ ಅವರು. ಈ ಅಗಲಿಕೆ ಅನ್ನುವಂಥದ್ದು ಸಹಜ, ಇದು ಪ್ರಕೃತಿ ಸ್ವಭಾವವಾಗಿರುವಂಥದ್ದು. ಮನುಷ್ಯ ಅಥವಾ ಹುಟ್ಟಿದ್ದಕ್ಕೆ ಕೊನೆ ಯಾವುದಪ್ಪ ಅಂದರೆ ಸಾವೇ ಕೊನೆಯಾಗಿರುವಂಥದ್ದು. ಮರಣಂ ಪ್ರಕೃತಿ ಶರೀರಿಣಾಮ್ ಅಂತ ಹೇಳ್ತಾರೆ. ಯಾವುದಪ್ಪ ಪ್ರಕೃತಿ ಅಂದರೆ ಸಾವು ಪ್ರಕೃತಿ, ನಾವು ಬದುಕಿರುವುದೇ ವಿಕೃತಿ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗೆ ಇವತ್ತು ನಾವು ತುಂಬ ಜೀವನವನ್ನು ರುದ್ರಮ್ಮನವರು ಸಾಗಿಸಿರುವಂತಹ ಅವರು. ಬಹುಶಃ 99 ವರ್ಷಗಳ ಸುದೀರ್ಘವಾದಂತಹ ಜೀವನವನ್ನು
ಅತ್ಯಂತ ಅವರು ಎಲ್ಲರಿಗೂ ಆದರ್ಶವಾಗುವಂತಹ ರೀತಿಯಲ್ಲಿ ಅವರು ಬಾಳಿರುವಂತಹ ಅವರು. ಬಹುಶಃ ಈ ಸಂದರ್ಭದಲ್ಲಿ ಮಾದಯ್ಯನವರು ಕೂಡ ನಾವು ನೆನೆಸ್ಕೊಳ್ಬೇಕಾಗಿರುವಂತಹದ್ದು. ಇವತ್ತು ಮಾದಯ್ಯನವರು ಮತ್ತು ರುದ್ರಮ್ಮನವರ ತಾಯಿಯವರು ಇಬ್ಬರೂ ಕೂಡ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗಿ ಎನ್ನುವಾಗೆ ಇಬ್ಬರೂ ಜೀವನವು ಕೂಡ ಅಂತಹ ಉತ್ತಮ ದಾಂಪತ್ಯದ ಜೀವನವನ್ನು, ಸಾಂಸಾರಿಕ ಜೀವನವನ್ನು ನಡೆಸಿ ಇವತ್ತು ಆದರ್ಶದ ಬದುಕನ್ನು ಸಮಾಜಕ್ಕೆ ನೀಡಿರುವಂತಹ ಅವರು. ಬಹುಶಃ ಅವರ ಕೊಟ್ಟ ಕೊಡುಗೆಗಳೆಲ್ಲವೂ ಎಲ್ಲದರಲ್ಲಿಯೂ ಕೂಡ ದೊಡ್ಡ ಕೊಡುಗೆ ಏನಪ್ಪ ಅಂದರೆ ಇಬ್ಬರು ಮಕ್ಕಳನ್ನು ಸಮಾಜಕ್ಕೆ ಕೊಟ್ಟಿದ್ದಾರಲ್ಲ, ಅದು ದೊಡ್ಡ ಕೊಡುಗೆ ಆಗಿರುವಂತಹದ್ದು. ಇವತ್ತು ಆದರ್ಶ ಡೆವಲಪರ್ಸ್ ಅನ್ನುವಂಥದ್ರ ಒಂದು ಹಿಂದಿನ ಶಕ್ತಿ ಯಾವುದಪ್ಪ ಅಂದರೆ ಇವರಿಬ್ಬರೇ ದೊಡ್ಡ ಶಕ್ತಿ ಆಗಿರುವಂಥದ್ದು. ಅವರಿಬ್ಬರ ಶಕ್ತಿಯಿಂದಾಗಿ ಇವತ್ತು ಬೆಂಗಳೂರಿನಲ್ಲಿ ಇವತ್ತು ಆದರ್ಶ ಡೆವಲಪರ್ಸ್ ಅಂದರೆ ಎಲ್ಲರೂ ಕೂಡ ಕಣ್ತೆರೆದು ನೋಡುವಂತಹ ರೀತಿಯಲ್ಲಿ, ಗೌರವಿಸುವಂತಹ ರೀತಿಯಲ್ಲಿ, ಪ್ರೀತಿಸುವಂತಹ ರೀತಿಯಲ್ಲಿ ಆ ಸಂಸ್ಥೆ ಅಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗಿದೆ. ಇವತ್ತು ನೋಡಿ, ಡೆವಲಪರ್ಸ್ ಮಾಡಿದ್ದಾರೆ, ಬೆಳೆದಿದ್ದಾರೆ ಅನ್ನೋದಕ್ಕೆ ದೊಡ್ಡದಲ್ಲ, ಈ ಸಂಸ್ಥೆಯಿಂದ ಎಷ್ಟು ಜನಗಳಿಗೆ ಆಶ್ರಯ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹದ್ದು. ಸಾವಿರಾರು ಕುಟುಂಬಗಳಿಗೆ ಆಶ್ರಯವನ್ನು ಕೊಡುವಂತಹ, ಎತ್ತರಕ್ಕೆ ಬೆಳೆಯುವಂತಹ ಸಾಧನೆಯನ್ನು ಜಯಶಂಕರ್ ಮತ್ತು ಕರುಣೇಶ್ವರವರು ಮಾಡಿದ್ದಾರೆ. ಇವತ್ತು ಅಂತಹ ಒಂದು ಜೀವನ ಮಾಡ್ತಾ ಇದ್ದಾರೆ ಅಂದರೆ ಅವರ ತಾಯಿ ಕೊಟ್ಟಂತಹ ಕೊಡುಗೆ ಇವರಿಬ್ಬರು ಅಂತೇಳಿ ನಾವು ಇಬ್ಬರನ್ನು ಕೂಡ ನಾವು ಯಾವತ್ತೂ ಸ್ಮರಿಸ್ಕೊಳ್ಬೇಕಾಗಿದೆ. ಅಂತಹ ಇವರ ತಾಯಿಯನ್ನು ಕುರಿತು ನಮ್ಮ ಕನಕಪುರದ ಶ್ರೀಗಳವರು ಒಳ್ಳೆಯ ಮಾತುಗಳನ್ನು ತಿಳಿಸಿರುವಂತಹ ಅವರು ಯಾವಾಗಲೂ ಕೂಡ ಆಚಾರ ಸಂಪನ್ನರಾಗಿದ್ದಂತಹ ಅವರು, ಪೂಜಾ ನಿಷ್ಠೆಯನ್ನು ಬೆಳೆಸ್ಕೊಂಡಂತಹ ಅವರು, ಗುರುಲಿಂಗ ಜಂಗಮ ಪ್ರೇಮವನ್ನು ಯಾವತ್ತೂ ಇಟ್ಕೊಂಡಿದ್ದಂತಹ ಅವರು. ಯಾರೇ ಬರಲಿ, ಎಂಥವರೇ ಬರಲಿ, ಬಡವ ಶ್ರೀಮಂತ ಅನ್ನೋ ಪ್ರಶ್ನೆ ಇಲ್ಲ, ಪ್ರತಿಯೊಬ್ಬರನ್ನು ಕೂಡ ಗೌರವಿಸುವಂತಹ, ಪ್ರೀತಿಸುವಂತಹ ಒಂದು ಹೃದಯವಂತಿಕೆ ತಾಯಿ ರುದ್ರಮ್ಮನವರಲ್ಲಿ ಯಾರತ್ತೂ ಕೂಡ ಕಾಣೋದಕ್ಕೆ ಸಾಧ್ಯ. ನೀವು ಬಹಳಷ್ಟು ಜನ ಅವರನ್ನು ಹತ್ರದಿಂದ ಕಂಡಂತಹ ಅವರಿಗೆ ಗೊತ್ತಿರುವಂತಹದ್ದು. ಅಂತಹ ಉತ್ತಮ ಸೇವೆಯನ್ನು ಸಲ್ಲಿಸಿ ಇವತ್ತು ಭೌತಿಕವಾಗಿ ನಮಗೆ ಅಗಲಿರುವಂತಹ ಅವರು. ಬಹುಶಃ ಇವತ್ತೇನಾದರೂ ಶಿವನಹಳ್ಳಿ ದೇವಸ್ಥಾನ ಇವತ್ತು ಅಷ್ಟೆತ್ತರಕ್ಕೆ ಚೆನ್ನಾಗಿ ಕಟ್ತಾ ಇದ್ದಾರೆ ಅಂದರೆ ಆ ತಾಯಿಯ ಆಶೀರ್ವಾದದಿಂದ ಅವರೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕಾಗಿದೆ. ಇವತ್ತು ಶಿವನಹಳ್ಳಿ ದೇವಸ್ಥಾನ ಅವ್ರ ಮಂದೇವರು ಅಂತ ಕಾಣಿಸ್ತಿದೆ, ಶಿವದನಿ ಮಂದೇವರು ಅವ್ರದ್ದು ಅಲ್ಲ, ದೇವಸ್ಥಾನ ಇವರು ಅವರ ತವರು ಮನೆಯ ಒಂದು ವೀರಭದ್ರ ಸ್ವಾಮಿ ದೇವಸ್ಥಾನ ಇವತ್ತು ಶಿವನಹಳ್ಳಿಯಲ್ಲಿದೆ. ನೀವು ನೋಡಬೇಕೀಗೆಲ್ಲ ಅದನ್ನು ಏನಾದರೂ ಇವರೇನಾದರೂ ಅದಕ್ಕೆ ಎಂಟ್ರಿ ಆಗದೆ ಹೋಗಿದರೆ ಅದು ಹೈವೇಗೆ ಹೋಗ್ಬಿಡ್ತಿತ್ತು, ಹೈವೇಗೆ ಹೋಗಿ ಶಿಫ್ಟ್ ಮಾಡಬೇಕಾಗಿತ್ತು. ಆದರೆ ಇವತ್ತು ಜಯಶಂಕರ್ ಮತ್ತು ಕರುಣೇಶ್ವರವರು ಅದಕ್ಕೆ ಬಂದಿದ್ದರಿಂದಾಗಿ ಇವತ್ತು ಹೈವೇನೇ ಪಕ್ಕಕ್ಕೆ ತೆಗೆದು ಆ ದೇವಸ್ಥಾನವನ್ನು ಇವತ್ತು ಪುನರ್ನಿರ್ಮಾಣ ಮಾಡಿ ಬಹುಶಃ ಇವು ಒಂದು 2 ವರ್ಷದಿಂದ ಕೆಲಸ ನಡೀತಾ ಇದೆ. ಇನ್ನೂ ಸ್ವಲ್ಪ ದಿವಸ, ಇನ್ನೂ 1 ವರ್ಷಗಟ್ಟಲೆ ಕೆಲಸ ಆಗಬೇಕಾಗಿರುವಂಥದ್ದು. ಅಂತಹ ಒಂದು ಅದ್ಭುತವಾದಂತಹ ದೇವಾಲಯವನ್ನು ಇವತ್ತು ಪುನರ್ನಿರ್ಮಾಣ ಮಾಡುವಂತಹ ಪವಿತ್ರ ಕಾರ್ಯವನ್ನು ಅವರಿಬ್ಬರೂ ಕೂಡ ಇವತ್ತು ನೆರವೇರಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅದಕ್ಕೆ ಕಾರಣ ಏನಪ್ಪ ಅಂದರೆ ಅವರ ತಾಯಿಯ ಒಂದು ಪ್ರೇರಣೆ ಅಂತ ಹೇಳಬೇಕಾಗಿರುವಂಥದ್ದು. ನೀವೆಲ್ಲ ಕೇಳಿದ್ದೀರಿ, ಅದು ವಿಜಯನಗರ ಕಾಲದಲ್ಲಿ ಒಬ್ಬ ಮಂತ್ರಿ ಆಗಿದ್ದ. ಆ ಮಂತ್ರಿ ಆಗಿದ್ದಂತಹ ಅವನಿಗೆ ಲಕ್ಷ್ಮೀಧರ ಅಮಾತ್ಯ ಅಂತೇಳಿ, ಅವನ ತಾಯಿ ಆ ಮಗುವಿಗೆ ತಾನು ಎದೆಹಾಲನ್ನು ಕುಡಿಸಬೇಕಾದರೆ ಅವನ ಕಿವಿಯೊಳಗೆ ಒಳ್ಳೊಳ್ಳೆಯ ಮಾತುಗಳನ್ನು ಹೇಳ್ತಾ ಇದ್ದಂತೆ. ಕೆರೆಯಂ ತೋಡಿಸು, ಬಾವಿಯಂ ತೋಡಿಸು, ಸಾಲು ಮರಗಳನ್ನು ನಡೆಸು, ದೇವಾಗಾರಮಂ ಮಾಡಿಸು, ಸೆರೆಯೊಳ್ ನಿಲ್ಕ ಅನಾಥರನ್ನು ಬಿಡಿಸು ಅನ್ನುವಂತಹ ಒಳ್ಳೊಳ್ಳೆ ಮಾತುಗಳನ್ನು ಅವನ ಕಿವಿಯಲ್ಲಿ ಹೇಳ್ತಾ ಇದ್ದಂತೆ. ಅದರ ಪ್ರಭಾವ ಏನಾಯಿತು ಅಂದರೆ ಅವನು ಮಂತ್ರಿಯಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಿದೆ. ಹಾಗೆಯೇ ಇವತ್ತು ರುದ್ರಮ್ಮನವರು ಇವರಿಬ್ಬರಿಗೂ ಕೂಡ ಅಂತಹ ಅಮೃತೋಪವಾದಂತಹ ಮಾತುಗಳನ್ನು ಆ ತಾಯಿ ಅವರಿಗೆ ಸಂಸ್ಕಾರ ಕೊಟ್ಟದರ ಫಲವಾಗಿ ಇವತ್ತು ಅವರು ಎಷ್ಟೆತ್ತರಕ್ಕೆ ಬೆಳೆದರೂ ಕೂಡ ಇವತ್ತು ಆ ಸಂಸ್ಥೆಗಳನ್ನು, ಇವತ್ತು ದೇವ ಮಂದಿರವನ್ನು ನಿರ್ಮಾಣ ಮಾಡುವಂಥ ಪವಿತ್ರ ಕಾರ್ಯವನ್ನು ಅವರು ನೆರವೇರಿಸ್ತಾ ಇರುವಂತಹದ್ದು. ಇವತ್ತು ನಾಡು ನಾವೆಲ್ಲ ಕೂಡ ಅದನ್ನು ನಿಜವಾಗ್ಲೂ ಕೂಡ ಮೆಚ್ಚಿಕೊಳ್ಳಬೇಕಾಗಿರುವಂತಹ ಕಾರ್ಯ. ಅಷ್ಟೇ ಅಲ್ಲ, ನಮ್ಮ ಪರಮ ಪೂಜ್ಯರಿದ್ದಾಗ ಅವರ ಒಂದು ಕಚೇರಿ ನವೀಕರಣ ಆಗೇ ಇರಲಿಲ್ಲ, ಹಳೆಯ ಒಂದು ಕಟ್ಟಡದಲ್ಲೇ ಇರ್ತಾ ಇದ್ರು ಯಾವಾಗಲೂ ಕೂಡ. ಆ ಒಂದು ಕಚೇರಿಯನ್ನು ನಾವು ಒಂದು ನವೀಕರಣ ಮಾಡಿಕೊಡ್ತೀವಿ ಅಂತ ಇವರಿಬ್ಬರು ಕೇಳಿದಾಗ ಪರಮ ಪೂಜ್ಯರು ಒಪ್ಪಿಗೆಯನ್ನು ಕೊಟ್ಟರು. 1 ತಿಂಗಳೊಳಗೆ ಆ ಕಚೇರಿಯನ್ನು ನಿರ್ಮಾಣ ಮಾಡಿ ಹೊಸದಾಗಿ ನವೀಕರಣವನ್ನು ಮಾಡುವಂಥ ಕೆಲಸವನ್ನು ಪೂಜ್ಯರಿಗೆ ಮಾಡಿಕೊಟ್ಟಂತಹ ಒಂದು ಕೀರ್ತಿ ಬಹುಶಃ ಜಯಶಂಕರ್ ಅವರಿಗೆ ಮತ್ತು ನಮ್ಮ ಕರುಣೇಶ್ ಅವರಿಗೆ ಸಲ್ಲುವಂತಹದ್ದು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾರೇ ಆಗಲಿ ನಾವು ಶಾಶ್ವತ ಅಲ್ಲ. ನಾವು ಪ್ರತಿ ದಿವಸವೂ ಕೂಡ ನಮ್ಮ ಪ್ರಯಾಣ ಸಾಗ್ತಾ ಇರುವಂಥದ್ದು ಎಲ್ಲಿಗೆ ಅಂತಂದರೆ ಸಾವಿನ ಕಡೆಗೆ. ಪ್ರತಿ ದಿವಸ ಒಂದು ಹಗಲು ಒಂದು ರಾತ್ರಿ ಅನ್ನುವಂಥದ್ದರಿಂದಾಗಿ ನಮ್ಮ ಆಯುಷ್ಯ ಅನ್ನುವಂತಹ ರಾಶಿ ತೀರ್ಥ ಬರ್ತಾ ಇರ್ತದೆ. ಆ ತೀರ್ಥ ನಾವು ಆಯುಷ್ಯದ ಕಡೆಗೆ ಹೋಗ್ತೀವಿ. ಕೆಲವರಿಗೆ 100 ವರ್ಷ ಇರ್ಬೋದು, ಅವರ ಆಯುಷ್ಯ ಎಷ್ಟಿದೆಯೋ ಯಾರಿಗೂ ಹೇಳೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾರೆ, ಆಯುಷ್ಯ ತೀರಿದಲ್ಲದೆ
ಮರಣವಿಲ್ಲ ಅಂತ ಹೇಳ್ತಾರೆ. ಆಯುಷ್ಯ ತೀರ್ತು ಅಂದರೆ ನಾವು ಏನು ಮಾಡಿದ್ರೂ ಕೂಡ, ಯಾರೇ ಏನು ಮಾಡಿದ್ರೂ ಕೂಡ, ಎಂಥವರಿದ್ದರೂ ಕೂಡ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದು ಸುಭಾಷಿತ ಹೇಳ್ತಾರೆ, ಅರಕ್ಷಿತಂ ತಿಷ್ಠತಿ ದೈವ ರಕ್ಷಿತಂ, ಸುರಕ್ಷಿತಂ ದೈವ ಹತಂ ವಿನಶ್ಯತಿ ಅಂತ ಹೇಳ್ತಾರೆ. ಯಾರೇ ಆಗಲಿ ನಮಗೆ ಅರಕ್ಷಿತನಾಗಿದ್ದರೂ ಅವನಿಗೆ ಏನೇ ಸೌಲಭ್ಯಗಳಿದ್ದರೂ ಕೂಡ ದೈವನ ಕೃಪೆ ಇತ್ತು ಅಂದರೆ ಅವನು ಎಂಥ ಒಂದು ಸಂದರ್ಭದಲ್ಲೂ ಬದುಕ್ತಾನಂತೆ. ಆದರೆ ಎಷ್ಟೇ ಸುರಕ್ಷಿತ ಸೌಲಭ್ಯಗಳಿದ್ದರೂ ಕೂಡ ದೈವದ ಕೃಪೆ ಇಲ್ಲದೆ ಹೋದರೆ, ಅವನಿಗೆ ಆಯುಷ್ಯ ಇಲ್ಲದೆ ಹೋದರೆ ಬದುಕೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಜೀವತ್ಯನಾಥೋಪಿ ವನೇ ವಿಸರ್ಜಿತ. ಯಾರನ್ನಾರ ತೆಗೆದುಕೊಂಡೋಗಿ ನಾವು ಇವನ್ನ ಸಾಯಿಸ್ಬೇಕಪ್ಪ ಅಂಥೇಳಿ ಒಂದು ವನಕ್ಕೆ ಬಿಟ್ಟು ಬಂದರೆ, ಕಾಡಿಗೆ ಬಿಟ್ಟು ಬಂದರೆ, ಅವನ ಆಯುಷ್ಯ ಗಟ್ಟಿ ಇತ್ತು ಅಂದರೆ ಕ್ರೂರ ಪ್ರಾಣಿಗಳಿಂದಲೂ ಕೂಡ ಅವನಿಗೆ ಯಾವುದೇ ತೊಂದರೆ ಇಲ್ಲದೆ ಮನೆಗೆ ವಾಪಸ್ ಬರ್ತಾನಂತೆ. ಅದೇ ಹೇಳ್ತಾನೆ, ಕೃತ ಪ್ರಯತ್ನೋಪಿ ಗೃಹೇ ವಿನಶ್ಯತಿ ಅಂತ ಹೇಳ್ತಾರೆ. ನಾವೇನೇ ಮಾಡಿ, ಏನೇ ಸೌಲಭ್ಯಗಳಿದ್ದು ಸೌಕರ್ಯಗಳಿದ್ದರೂ ಕೂಡ ಮನೆಯಲ್ಲಿ ಪ್ರಯತ್ನ ಮಾಡಿ ಉಳಿಸ್ಕೋಬೇಕು ಅಂದರೆ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಇವತ್ತು ಸಾವು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಒಂದು ಸಂದೇಶ, ಒಂದು ಎಚ್ಚರವನ್ನು ನಮಗೆಲ್ಲರಿಗೂ ಕೂಡ ತಂದು ಕೊಡ್ತಾ ಇದೆ. ನೋಡಿ, ಒಂದು ಸಾವು ಬಂದಾಗ ನಾವು ತಿಳ್ಕೊಳ್ಬೇಕು, ನಮಗೂ ಸಾವಿದೆ ಎನ್ನುವಂತಹ ಎಚ್ಚರಿಕೆಯನ್ನು ನಾವು ಇಟ್ಕೊಳ್ಬೇಕು. ಇನ್ನೊಂದು ಮಾತೇನಪ್ಪ ಅಂದರೆ, ಸಂದೇಶ ಕೊಡುವಂಥದ್ದು ಏನು ಅಂದರೆ, ನೀನು ಬರುವಾಗ ಬರೀ ಕೈಲಿ, ಹೋಗುವಾಗಲೂ ಬರೀ ಕೈಲಿ, ನೀನೇನು ತಂದಿರೋದಿಲ್ಲ, ಬರೀ ಕೈಲಿ ಬಂದಿರ್ತಿ, ಬರೀ ಕೈಲಿ ಹೋಗ್ತಿ. ಇರುವಷ್ಟು ದಿವಸ ಹೇಗಿರಬೇಕಪ್ಪ ಅಂದರೆ, 4 ಜನ ಬೇಕು ಅನ್ನುವ ಹಾಗೆ ಬದುಕಬೇಕು ಅನ್ನುವಂತಹ ಸಂದೇಶವನ್ನು ಇವತ್ತು ಸಾವು ಕೊಟ್ಕೊಂಡು ಹೋಗ್ತಾ ಇರ್ತದೆ. ಮಂದಿ ಮಕ್ಕಳೊಳಗೆ ಚೆಂದಾಗೊಂದಿರಬೇಕು, ನಂದಿಯ ಶಿವನಾದ ಇದರಿಂದ ಹೋಗುವಾಗ ಮಂದಿ ಬಾಯೊಳಗ ಇರಬೇಕು ಅನ್ನುವಂತಹ ಜನಪದ ಗೀತೆ ಹೇಳ್ತಾರೆ. ಹೇಗೆ ಬದುಕಬೇಕಪ್ಪ ಅಂದರೆ, ಸಂಸಾರದಲ್ಲಿ ಚೆನ್ನಾಗಿ ಬದುಕಬೇಕು, ಸಮಾಜದಲ್ಲಿ ಚೆನ್ನಾಗಿ ಬದುಕಬೇಕು, ನೆಂಟರಿಷ್ಟರಲ್ಲಿ ಚೆನ್ನಾಗಿ ಬದುಕಬೇಕು. ಆದರೆ ಎಲ್ಲರೊಂದಿಗೂ ಬದುಕುವಂತಹ ಬಾಳನ್ನು ಬಾಳಿ, ಎಲ್ಲರೂ ನಮಗೆ ಬೇಕು ಅನ್ನುವಂತಹ ಬದುಕನ್ನು ಬಾಳಿದ್ರೆ ಅದು ಒಂದು ನಿಜವಾದ ಸಾರ್ಥಕವಾದಂತಹ ಬದುಕಾಗ್ತದೆ. ಅಂತಹ ಒಂದು ಸಾರ್ಥಕ ಜೀವನವನ್ನು ಸಾಗಿಸಿರುವಂತಹವರು ತಾಯಿ ರುದ್ರಮ್ಮನವರು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಲೇಸೆನಿಸಿಕೊಂಡು 5 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 4 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ ಕೂಡಲ ಸಂಗಮ ದೇವನಲ್ಲಿ ಎನ್ನುವ ಹಾಗೆ ಅವರ 98 ವರ್ಷಗಳ ಸಾರ್ಥಕ ಜೀವನವನ್ನು ನಡೆಸಿರುವಂತಹ ತಾಯಿಯವರು ಇವತ್ತು ಅಗಲಿದ ನೋವು ಮಕ್ಕಳಲ್ಲಿ, ಮೊಮ್ಮಕ್ಕಳಲ್ಲಿ, ಅವ್ರ ಕುಟುಂಬದಲ್ಲಿ ಸಹಜವಾಗಿರುತ್ತದೆ. ಆಲ್ ಸೆಪರೇಷನ್ಸ್ ಆರ್ ಪೇನ್ಫುಲ್ ಅನ್ನುವಂತಹ ಒಂದು ಮಾತಿದೆ. ಯಾವುದೇ ಒಂದು ಅಗಲಿಕೆ ಎನ್ನುವಂಥದ್ದು ನೋವು ಇರ್ತದೆ. ಈ ನೋವನ್ನು ಇವಾಗ ಕಳ್ಕೊಳ್ಬೇಕು ಅಂದರೆ ಇಂಥ 4 ಒಳ್ಳೆಯ ಮಾತುಗಳನ್ನು ಕೇಳಿದಾಗ ಆ ನೋವಿನಿಂದ ದೂರ ಇರೋದಕ್ಕೆ ಸಾಧ್ಯ ಆಗುವಂಥದ್ದು. ಶರಣರು ಅದಕ್ಕೆ ಹೇಳಿರುವಂತಹದ್ದು, ಮಂಡೆ ಮಾಸಿದರೆ ಮಜ್ಜನವ ಮಾಡುವುದು, ವಸ್ತ್ರ ಮಾಸಿದರೆ ಮಡಿವಾಳಂಗೆಕ್ಕುವುದು, ಮನ ಮಾಸಿದರೆ ಕೂಡಲ ಚೆನ್ನ ಸಂಗನ ಶರಣರೊಡನೆ ಅನುಭವ ಮಾಡುವುದು ಅನ್ನುವಂತಹ ಮಾತು ಹೇಳ್ತಾರೆ. ಮನಸ್ಸಿಗೆ ನೋವಾದಾಗ, ದುಃಖವಾದಾಗ ಅದು ಸಾಂತ್ವನ ಪಡಿಸ್ಕೊಳ್ಳೋದಕ್ಕೆ ಇಂಥ 4 ಒಳ್ಳೆಯ ಮಾತುಗಳು ಅವರ ಬದುಕಿನಲ್ಲಿ ಒಂದಿಷ್ಟು ಬೆಳಕಾಗ್ತವೆ ಎನ್ನುವಂತಹ ಕಾರಣದಿಂದಾಗಿ ಇವತ್ತು ಒಂದು ಶರಣ ಮೇಳವನ್ನು ಆಯೋಜಿಸಿ ತಾಯಿಯವರ ಸ್ಮರಣೆಯನ್ನು ಮಾಡುವಂಥ ಕೆಲಸವನ್ನು ಅವರಿಬ್ಬರು, ಆ ಕುಟುಂಬದವರು ಒಟ್ಟಾಗಿ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ವ್ಯವಸ್ಥೆಗೊಳಿಸಿರುವಂತಹದ್ದು ನಿಜಕ್ಕೂ ಕೂಡ ಸಾರ್ಥಕವಾಗಿದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಮಲವೀರಯ್ಯನವರಿದ್ದಾರೆ, ಅವರ ತಮ್ಮ ನಿಜವಾಗಲೂ ಕೂಡ ಅವರು ನಮ್ಮ ಶ್ರೀಮಠದ ಬಹಳ ಸೇವಾ ಕಾರ್ಯವನ್ನು ದೀರ್ಘವಾಗಿ ಮಾಡಿದಂತಹ ಅವರು, ಶ್ರೀಮಠದಲ್ಲಿ ಇದ್ದು ಬಹಳ ವರ್ಷಗಳ ಕಾಲ ನಮ್ಮ ಪರಮ ಪೂಜ್ಯರ ಸೇವೆ ಮಾಡಿ ಅವರ ಕೃಪೆಗೆ ಪಾತ್ರ ಆದಂತಹವರು ಅನೇಕರಿದ್ದಾರೆ. ಅವರಲ್ಲಿ ದೊಡ್ಡ ಹೆಸರು ಅಂದರೆ ನಮ್ಮ ಮಲವೀರಯ್ಯನವರು ಕೂಡ ಒಬ್ಬರಾಗಿರುವಂತಹ ಅವರು ಈ ಕುಟುಂಬದ ಹಿರಿಯರಾಗಿ ಇವತ್ತಿರುತ್ತಾರೆ ಎನ್ನುವಂತಹ ಮಾತನ್ನು ಸ್ಮರಿಸ್ಕೊಳ್ತಾ, ಇವತ್ತು ಆದರ್ಶ ಡೆವಲಪರ್ಸ್ದ ನಮ್ಮ ಜಯಶಂಕರ್ ಅವರಿಗೆ ಮತ್ತು ಕರ್ಣೇಶ್ ಅವರು ನಿಜವಾಗ್ಲೂ ಅವರಿಬ್ಬರನ್ನು ನೋಡಿದ್ರೆ ನನಗೆ ಅನಿಸ್ತಾ ಇತ್ತು, ರಾಮಲಕ್ಷ್ಮಣರೇ ಯಾರನ್ನ ಇದ್ದಾರಪ್ಪ ಈಗ ಅಂತಂದರೆ ಇವರಿಬ್ಬರೇ ರಾಮಲಕ್ಷ್ಮಣರೇನಪ್ಪ ಇದ್ದಾರೆ ಸಮಾಜದಲ್ಲಿ ಇವತ್ತು ಆಧುನಿಕವಾಗಿ ಅಂತ ಹೇಳಬೇಕಾಗಿದೆ. ಆ ರೀತಿಯಲ್ಲಿ ಇಬ್ಬರು ಕೂಡ ಅನ್ಯೋನ್ಯವಾಗಿ ಎಷ್ಟೇ ವ್ಯವಹಾರ ಏನೇ ಮಾಡಲಿ, ಆದರೆ ಸಹೋದರ ಭಾವನೆಯನ್ನು ತುಂಬಿಕೊಂಡು ಇಬ್ಬರೂ ಕೂಡ ಆ ಒಂದು ಪ್ರೀತಿ ವಿಶ್ವಾಸದಿಂದ ಬದುಕ್ತಾ ಇದ್ದಾರಲ್ಲ, ನಿಜಕ್ಕೂ ಕೂಡ ಆದರ್ಶವಾಗಿರುವಂತಹದ್ದು. ಅವ್ರ ಮಕ್ಕಳು ಕೂಡ ಅದೇ ಒಂದು ಆದರ್ಶ ಸಂಸ್ಕಾರವನ್ನು ರೂಪಿಸಿಕೊಂಡು ಇವತ್ತು ಸಮಾಜಕ್ಕೆ ಒಳ್ಳೆಯ ಕೊಡುಗೆ ಕೊಡುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇದಕ್ಕೆಲ್ಲ ಮೂಲ ಕಾರಣ ತಾಯಿ, ಅವರ ತಾಯಿ ಮತ್ತು ರುದ್ರಮ್ಮನವರು ಮತ್ತು ಮಾದಯ್ಯನವರ ಒಂದು ದೊಡ್ಡ ಒಂದು ಸಂಸ್ಕಾರದ ಫಲ ಅನ್ನುವಂತಹ ಮಾತನ್ನು ಹೇಳ್ತಾ, ಇವತ್ತು ತಾಯಿಯವರು ಅಗಲಿದ್ದರೂ ಕೂಡ ಅವರು ಬಿಟ್ಟು ಹೋದ ಆದರ್ಶಗಳು, ಅವರು ಬಿಟ್ಟು ಹೋದ ಮಾದರಿಗಳು ಇವತ್ತು ನಿಮಗೆ ಯಾವತ್ತೂ ಕೂಡ ಮಾರ್ಗದರ್ಶಕವಾಗಿದೆ ಎನ್ನುವಂತಹ ಮಾತನ್ನು ಹೇಳ್ತಾ, ಅವರ ಒಂದು ಸ್ಮರಣೆ ಸದಾ ನಿಮ್ಮ ಬದುಕಿನಲ್ಲಿರಲಿ. ಬೆಳಗ್ಗೆ ಎದ್ದ ತಕ್ಷಣ ನೀವು ನಿಮ್ಮ ಅಪ್ಪ ಅಮ್ಮನನ್ನು ನೆನೆಸ್ಕೊಳ್ಳೇ ನೀವು ಕಾರ್ಯವನ್ನು ಮಾಡಬೇಕಾಗಿದೆ. ನಂತರ ದೇವರ ಗುರುವನ್ನು ನೆನೆಸ್ಕೊಳ್ಬೇಕು. ನಿಮ್ಮ ಬದುಕಿನೊಳಗೆ ಅವರು ಯಾವತ್ತೂ ಕೂಡ ನಿಮ್ಮ ಜೊತೆಯಲ್ಲಿ ಯಾವತ್ತೂ ಇದ್ದಾರೆ ಎನ್ನುವಂತಹ ಮಾತನ್ನು ಹೇಳ್ತಾ, ಬುದ್ಧಿಯವರು ಹೇಳಿದಾಗೆ ಅವರ ಸ್ಮರಣೆಯೇ ಯಾವತ್ತೂ ನಮ್ಮ ಜೊತೆಯಲ್ಲಿ ಇದ್ದಾರೆ ಎನ್ನುವಂತಹ ಮಾತು ಅಂತ ಸ್ಮರಿಸ್ಕೊಡ್ತಾ, ಅವರು ಭೌತಿಕವಾಗಿ ಇಲ್ಲದೆ ಹೋದರೂ ಕೂಡ ಭಾವನಾತ್ಮಕವಾಗಿ ತಮ್ಮೆಲ್ಲರಲ್ಲಿ ಇದ್ದಾರೆ ಅಂತ ಭಾವಿಸಿ ಇವತ್ತು ಅವರ ಈ ಒಂದು ಶರಣ ಮೇಳದ ಸಮ್ಮೇಳನದಲ್ಲಿ ಪಾಲ್ಗೊಳ್ಳೋದಕ್ಕೆ ತುಂಬ ಸಂತೋಷವಾಗಿದೆ. ಬೆಳಗಿನ ಲಿಂಗ ಪೂಜಾ ಮತ್ತು ಈಗಿನ ಕಾರ್ಯಕ್ರಮ ಆಗಿ ನಿಮ್ಮೆಲ್ಲರನ್ನು ಕೂಡ ಇವತ್ತು ಅತ್ಯಂತ ಶ್ರದ್ಧೆಯಿಂದ
ಕೂಡಲ ಸಂಗನ ಶರಣರ ಬರವನಿಗೆ ಪ್ರಾಣ ಜೀವಾಳ ಅಂತೇಳಿ ನಮ್ಮ ಜಯಣ್ಣ ಮತ್ತು ಕರುಣೇಶ್ ಇಬ್ಬರು ಕೂಡ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥದ್ದು ಹೆಮ್ಮೆ ಸಂತೋಷ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಬಸವಾದಿ ಪ್ರಮತರ ಕೃಪೆಯಲ್ಲಿ ಅಂತ ಹಾರೈಸ್ತಾ ನಂದೆರಡು ಮಾತುಗಳನ್ನು ಮುಗಿಸ್ತೀನಿ.